ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್. ರಾಜ್ಯದಲ್ಲಿ ಡೀಸೆಲ್ ಮಾರಾಟ ಸೆಸ್ ಹೆಚ್ಚಳ. ಇಂದಿನಿಂದ ಡೀಸೆಲ್ ದರ ₹2 ಏರಿಕೆ. ದರ ಏರಿಕೆ ಪರ್ವದಿಂದ ಬೇಸತ್ತ ಜನತೆ. ದರ ಏರಿಕೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ. 27 ದಿನ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ನಿರ್ಧಾರ. ಧರಣಿಯಿಂದ ಅಂತರ ಕಾಯ್ದುಕೊಂಡ ಜೆಡಿಎಸ್. ಹದಿನೆಂಟು ಶಾಸಕರ ಅಮಾನತು ಆದೇಶ ಹಿಂಪಡೆಯಲು ಸ್ಪೀಕರ್ಗೆ ಪತ್ರ ಬರೆದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಬಿಜೆಪಿಯಲ್ಲಿ ಮತ್ತೆ ಶುರುವಾಯ್ತಾ ಒಳಮುನಿಸು. ಪ್ರತಿಭಟನೆ ಬಿಸಿಯ ನಡುವೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಯಾತ್ರೆ. 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರ ಭೇಟಿ. ಕೆಪಿಸಿಸಿ ಅಧ್ಯಕ್ಷ ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ. ಶಾಸಕ ಯತ್ನಾಳ್ ಯಾವ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ. ಬಿಜೆಪಿಗೆ ವಾಪಸ್ ಬರುತ್ತಾರೆ, ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಅಚ್ಚರಿಯ ಹೇಳಿಕೆ ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ. ಇಂದು ಲೋಕಸಭೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ನಾಳೆ ರಾಜ್ಯಸಭೆಯಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ವಕ್ಫ್ ಸರ್ಕಸ್. ಇಂದು ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ರೋಚಕ ಐಪಿಎಲ್ ಸೆಣಸಾಟ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಣಾಹಣಿ. ಗೆದ್ದು ದಾಖಲೆ ಸೃಷ್ಟಿಸಲಿದೆಯಾ ಆರ್ಸಿಬಿ? ರಾಜ್ಯದಲ್ಲಿ ಡೀಸೆಲ್ ಮಾರಾಟ ಸೆಸ್ ಹೆಚ್ಚಳ. ಇಂದಿನಿಂದ ಡೀಸೆಲ್ ದರ ₹2 ಏರಿಕೆ. ದರ ಏರಿಕೆ ಪರ್ವದಿಂದ ಬೇಸತ್ತ ಜನತೆ. ದರ ಏರಿಕೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ. 27 ದಿನ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ನಿರ್ಧಾರ. ಧರಣಿಯಿಂದ ಅಂತರ ಕಾಯ್ದುಕೊಂಡ ಜೆಡಿಎಸ್. ಹದಿನೆಂಟು ಶಾಸಕರ ಅಮಾನತು ಆದೇಶ ಹಿಂಪಡೆಯಲು ಸ್ಪೀಕರ್ಗೆ ಪತ್ರ ಬರೆದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಬಿಜೆಪಿಯಲ್ಲಿ ಮತ್ತೆ ಶುರುವಾಯ್ತಾ ಒಳಮುನಿಸು. ಪ್ರತಿಭಟನೆ ಬಿಸಿಯ ನಡುವೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಯಾತ್ರೆ. 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರ ಭೇಟಿ. ಕೆಪಿಸಿಸಿ ಅಧ್ಯಕ್ಷ ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ. ಶಾಸಕ ಯತ್ನಾಳ್ ಯಾವ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ. ಬಿಜೆಪಿಗೆ ವಾಪಸ್ ಬರುತ್ತಾರೆ, ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಅಚ್ಚರಿಯ ಹೇಳಿಕೆ ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ. ಇಂದು ಲೋಕಸಭೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ನಾಳೆ ರಾಜ್ಯಸಭೆಯಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ವಕ್ಫ್ ಸರ್ಕಸ್. ಇಂದು ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ರೋಚಕ ಐಪಿಎಲ್ ಸೆಣಸಾಟ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಣಾಹಣಿ. ಗೆದ್ದು ದಾಖಲೆ ಸೃಷ್ಟಿಸಲಿದೆಯಾ ಆರ್ಸಿಬಿ? ರಾಜ್ಯದಲ್ಲಿ ಡೀಸೆಲ್ ಮಾರಾಟ ಸೆಸ್ ಹೆಚ್ಚಳ. ಇಂದಿನಿಂದ ಡೀಸೆಲ್ ದರ ₹2 ಏರಿಕೆ. ದರ ಏರಿಕೆ ಪರ್ವದಿಂದ ಬೇಸತ್ತ ಜನತೆ. ದರ ಏರಿಕೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ. 27 ದಿನ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ನಿರ್ಧಾರ. ಧರಣಿಯಿಂದ ಅಂತರ ಕಾಯ್ದುಕೊಂಡ ಜೆಡಿಎಸ್. ಹದಿನೆಂಟು ಶಾಸಕರ ಅಮಾನತು ಆದೇಶ ಹಿಂಪಡೆಯಲು ಸ್ಪೀಕರ್ಗೆ ಪತ್ರ ಬರೆದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಬಿಜೆಪಿಯಲ್ಲಿ ಮತ್ತೆ ಶುರುವಾಯ್ತಾ ಒಳಮುನಿಸು. ಪ್ರತಿಭಟನೆ ಬಿಸಿಯ ನಡುವೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಯಾತ್ರೆ. 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರ ಭೇಟಿ. ಕೆಪಿಸಿಸಿ ಅಧ್ಯಕ್ಷ ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ. ಶಾಸಕ ಯತ್ನಾಳ್ ಯಾವ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ. ಬಿಜೆಪಿಗೆ ವಾಪಸ್ ಬರುತ್ತಾರೆ, ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಅಚ್ಚರಿಯ ಹೇಳಿಕೆ ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ.
ಇಂದು ಲೋಕಸಭೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ, ನಾಳೆ ರಾಜ್ಯಸಭೆಯಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ವಕ್ಫ್ ಸರ್ಕಸ್. ಇಂದು ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ರೋಚಕ ಐಪಿಎಲ್ ಸೆಣಸಾಟ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಣಾಹಣಿ, ಗೆದ್ದು ದಾಖಲೆ ಸೃಷ್ಟಿಸಲಿದೆಯಾ ಆರ್ಸಿಬಿ? ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.